ಇವಾಗ ಏನಿದ್ರ ಹೆಸರು ನೋಡಲ್ಲೆಲ್ಲ ಎಲ್ಲಿ ಇಕ್ಕಿ ಕೂತಿದೀಯ ನೀವು? ಏನ್ ಹೆಸರು? ದೋಸೆ ಹಿಟ್ಟು ಹಾಕ್ತಾ ಇದೀವಿ. ದೋಸೆ ಮಾಡಕ್ಕೆ ಇಕ್ತಾ ಇದೀವಿ. ಇವತ್ತು ನಮ್ಮತ್ತೆ ಕೇಳಿದೆ ದೋಸೆ ಮಾಡಕ್ಕ. ಅದಕ್ಕೆ ದೋಸೆ ಮಾಡಕ್ಕೆ ನಾನು ಕೇಳಿದ್ದೆಲ್ಲ ಮಾಡ್ತೈತೆ ನಮ್ಮತ್ತೆ. ಪುಳಿಯೋಗರೆ ಮಾಡ ಅಂತ ಹೇಳಿದೀನಿ. ಪುಳಿಯೋಗರೆ ಮಾಡ್ತೈತೆ, ಏನೇನೋ ಮಾಡ್ತೈತೆ. ಏನೇನೋ ಮಾಡ್ತಾಳೆ. ತೀಟೆ ಸುದ್ದಿಗೆ ಎಲ್ಲ ಮಾಡ್ಕೊಡ್ಬೇಕು. ಬಲ್ಲೆ ತೀಟೆನ ಸಿಕ್ಕಾಪಟ್ಟೆ ತೀಟೆ. ನನಗೆ ಈ ಮಗುನೇ ಬೇಡ, ಎತ್ಕೊಂಡೋಗಿ ಏನಾಗ ಬಿಟ್ಬಿಡ್ತಾರೆ. ಬೇಡ ಫ್ರೆಂಡ್ಸ್, ಆ ಥರ ಅನ್ಕೋಬೇಡಿ. ಇನ್ಯಾವ ಥರ ಅನ್ಕೊಬೇಕು? ಅವ್ರ್ಯಾಕೆ ಅನ್ಕೊಬೇಕು? ಈ ತೀಟೆ ಸುಬ್ಬಿನ ಏನ್ ಇಟ್ಕೊಳ್ಬೇಕು ನಾವು ಹೇಳು? ಈ ತೀಟೆ ಸುಬ್ಬಿನ ನಮಗ್ ಬೇಕಾ? ಬೇಡ. ಕುತ್ಕೊಳ್ಳಿ. ನಂಗ ಏನತ್ತೆ ಇದ್ರಾಗ ಹಾಕ್ತದೆ? ನೋಡಿ ಹಾಕೊಡ್ತಾ ಇರ್ತಿದೆ ಮತ್ತೆ ಏನಂತ ಇಷ್ಟು ಫೋನು ಇವಳು ಕೈಯಲ್ಲಿ ಇದ್ಬಿಟ್ರೆ ಸಾಕು, ನನ್ ಫೋನೇ ಕೊಡಲ್ಲ. ನೀರ್ ಜಾಸ್ತಿ ಆಗ್ತಿದ್ಯಾ? ಏನಕ್ಕೆ? ಚಿಕ್ಕ ನೀರು ಹಂಗೆ ಇರ್ಬೇಕಮ್ಮ. ಅದು ನೀರ್ ಜಾಸ್ತಿ ಇಲ್ಲ, ಅದಷ್ಟೇ ಇರೋದು. ಅದಂಗೇನಾ? ಏನ್ ಚಟ್ನಿ? ದೋಸೆ ಚೆನ್ನಾಗಿ ಬಂದಿಲ್ಲ. ಫಸ್ಟ್ ದೋಸೆನೇ ಹೋಯ್ತು. ಹೋಗಿಲ್ಲ, ಚೆನ್ನಾಗಿ ಬಂದಿದೆ. ಸ್ವಲ್ಪ ತೆಳುವಾಗಿ ಹಾಕ್ಬಿಟ್ಟೆ. ಈ ತರ ಬಂದಿದೆ ದೋಸೆ. ಅದಕ್ಕೆ ದೂರ ಕುಪ್ಪ ದೂರ ಕುಪ್ಪ. ತಿನ್ನು. ಸಕ್ಕತ್ತಾಗೈತೆ ಫ್ರೆಂಡ್ಸ್. ಓಹೋ, ಫಸ್ಟ್ ದೋಸೆ ಚೆನ್ನಾಗಿ ಬಂದಿಲ್ಲ. ಇವಾಗ ದೋಸೆ ಚೆನ್ನಾಗಿ ಬರ್ತಾರೆ. ಇದು ಭಾನುವಾರ ದಿವಸ ರುಬ್ಬಿಟ್ಟಿದ್ದೆ ಫ್ರೆಂಡ್ಸ್. ದೋಸೆಗೆ ಮಸಾಲೆ ದೋಸೆ ಮಾಡಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ. ಇವರು ಬೆಳಿಗ್ಗೆ ಬರ್ಬೇಕಾದ್ರೆ ಹೋಟ್ಲಲ್ಲಿ ದೋಸೆ ತಿನ್ಕೊಂಬಂದ್ರಂತೆ. ದೋಸೆನಾ ಅಂತ ಅಂದ್ರು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕಡಲೆಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕಡಲೆಕಾಳು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ದೆ. ಇವಾಗ ನಾನ್ ವೆಜ್ ಎಲ್ಲ ಏನು ತಿನ್ನೋ ಆಗಿಲ್ವಲ್ಲ, ನಾವು ನಾನ್ ವೆಜ್ ಎಲ್ಲ ಏನು ಮಾಡ್ತಾ ಇಲ್ಲ. ಒಂದ್ಸರಿ ಏನಾದ್ರೂ ನಾವು ವಿಡಿಯೋ ಮಾಡೋದು ಒಂದು ದಿವಸ ಸ್ಟಾಪ್ ಮಾಡ್ಬಿಟ್ಟಿದ್ರಿ ಅಂದ್ರೆ ಮತ್ತೆ ವಿಡಿಯೋ ಮಾಡಕ್ಕೆ ಆಗಲ್ಲ ಫ್ರೆಂಡ್ಸ್. ಅದು ಮತ್ತೆ ಸೆಟ್ ಮಾಡ್ಕೊಳಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ನನಗೆ. ನಾನು ಎಷ್ಟೋ ಸರಿ ನೋಡಿದೀನಿ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಡವಾ? ನೋಡಿ 3 ದಿವಸದಿಂದ 4 ದಿವಸ ಆಯ್ತು ನನ್ನ ವಿಡಿಯೋಸ್ ಹಾಕಿ. ಒಂದು ದಿವಸ ನಾನು ಏನು ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ವಿಡಿಯೋ ಹಾಕೋದು, ವಿಡಿಯೋ ಮಾಡ್ಕೊಳೋದು ಮತ್ತೆ ಹಾಕೋದಕ್ಕೆ ಆಗಲ್ಲ ಫ್ರೆಂಡ್ಸ್. ತುಂಬಾ ಕಷ್ಟ. ಸ್ಟಾಪ್ ಮಾಡಿದ್ರೆ ನಾವು ವಿಡಿಯೋ ಮಾಡ್ತಾ ಇದ್ರೇನೆ ಸರಿ.
ಇನ್ನು ಲಕ್ಷ್ಮೀ ಪ್ರಿಯ ಬೇರೆ ಬಂದಿದ್ದಾಳಲ್ವಾ, ಇನ್ನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಳು ವಿಡಿಯೋ ಮುಂದೆ ಬಂದು ಹೆಂಗಂದ್ರೆ ಹಂಗೆ ಮಾತಾಡ್ತಾ ಇರ್ತಾಳೆ. ಅದನ್ನೆಲ್ಲ ಮ್ಯೂಟ್ ಮಾಡಿ ಮತ್ತೆ ಅವಳನ್ನ ಕಂಟ್ರೋಲ್ ಮಾಡಿ ನಾನು ವಿಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನನ್ಗೆ ಸಾಕಾಗುತ್ತೆ. ಯಾವಾಗಲೂ ಇಷ್ಟೊತ್ತಿಗೆ ಪೂಜೆ ಮುಗಿಸ್ಕೊತಾ ಇದೆ. ಇವತ್ತು ಪೂಜೆ ಆಗಿಲ್ಲ. ಇವತ್ತು ಮಂಗಳವಾರ ಬೇರೆ, ಮನೆಯೆಲ್ಲ ಒರೆಸಿ ಬಟ್ಟೆಗಳಿದೆ, ಬಟ್ಟೆಗಳೆಲ್ಲ ಒಗೆದು ನಾನು ಸ್ನಾನ ಮಾಡ್ಕೊಂಡು ಆಮೇಲೆ ಒಂದೇ ಸರಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡೋಕ್ಕಾಗಿಲ್ಲ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂತಿದ್ದೀನಿ ಫ್ರೆಂಡ್ಸ್. ಆಂಜನೇಯ ದೇವಸ್ಥಾನಕ್ಕೆ, ಇಲ್ಲಿ ಆಂಜನೇಯ ದೇವಸ್ಥಾನ ಅಲ್ಲಿ ನಮ್ಮ ಗೇಟ್ ಹತ್ರಕ್ಕೆ ಹೋಗ್ಬೇಕು. ನಮ್ಮೂರು ಸ್ಟಾಪ್ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಆದರೆ ಅಲ್ಲಿ ಅವ್ರು ಬಾಗಿಲೇ ತೆಗಿಯೋದಿಲ್ಲ ಇವಾಗ. ನೋಡೋಣ, ಬೇರೆ ಕಡೆ ಎಲ್ಲ ನಾವು ಹೋಗ್ತೀನಿ. ಬಾಗಿಲು ದೇವಸ್ಥಾನ ತೆಗ್ದಿರ್ತಾರಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಪೂಜೆ ಮಾಡಿಸ್ತೀನಿ ನಾನು. ನಮ್ಮ ಯಜಮಾನ್ರು ಎಷ್ಟೊತ್ತು ಬರ್ತಾರೋ ನೋಡಬೇಕು. ಅವ್ರು ಬಂದಾದ್ಮೇಲೆ ಹೋಗ್ಬೇಕು. ದೋಸೆ ಇವಾಗ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವು ಫಸ್ಟೇನೆ ಎಣ್ಣೆ ಹಾಕಿ ದೋಸೆ ಹಾಕಿದ್ರೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ದೋಸೆ ಮಾಡಿದ್ರೆ ಒಳ್ಳೆ ಮಸಾಲೆ ದೋಸೆ ಬಂದಂಗೆ ಬರುತ್ತೆ. ಕಾಣಿಸ್ತದಲ್ಲ ಫ್ರೆಂಡ್ಸ್, ಎಲ್ಲೋ ಕೂತಿದ್ದಾಳೆ ನೋಡಿ. ಮಕ್ಕಳಿರೋ ಮನೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಇದೊಂದು ಸಿಕ್ಕಾಪಟ್ಟೆ ತೀಟೆ. ಈ ತೀಟೆ ನಾನು ನನ್ನ ಕೈ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ಕೋಪ ಬಂದ್ರೆ ಹೊಡೆದೇ ಬಿಡ್ತೀನಿ. ಇಷ್ಟು ತೀಟೆ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ. ತೀಟೆನೇ ನೀನು, ಸಿಕ್ಕಾಪಟ್ಟೆ ತೀಟೆ. ನೀನು ಒಂದ್ಸಲಿ ತೀಟೆ ಮಾಡಿದ್ಯಾ? ನಾನು ಮಾಡಿಲ್ಲ. ಚಿಕ್ಕ ಮಗು ಇವಾಗ. ನಾನು ಚಿಕ್ಕ ಮಗುನಲ್ಲಿದ್ದಾಗ ಇವಳು ನೋಡಿದ್ಲಾ? ನೋಡ್ತಾ ಇದ್ದೆ. ಎಲ್ಲಿ? ಇಲ್ಲಿ ಮನೆ ಕಟ್ಕೊಂಡಿದ್ದೆ. ನಿಮ್ಮಮ್ಮ ಊಟ ಎಲ್ಲ ಮಾಡಿತ್ತು. ದೋಸೆ ಹಾಕ್ಲಾ? ಇದೆಲ್ಲ ತಿನ್ನಲ್ಲ, ನಾನು ದೋಸೆ ಹಾಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ದೋಸೆ ನಾಳಿದ್ದು ನಮ್ಮ ಅಮ್ಮನ್ಗ 3 days ರಜಾ. ಹೌದಾ? ಯಾರು ಹೇಳಿದ್ರು? ಮಮ್ಮಿನ. ಏನಂತ? ರಜಾ ಅಂತ. ನಾಳಿದ್ದು ದೋಸೆ ಮಾತ್ರ ತುಂಬಾ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ಒಳ್ಳೆ ಮಸಾಲೆ ದೋಸೆ ಕಲ್ಲಂಗೆ. ಇದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ನಾನು ಕಾಯಿ ಚಟ್ನಿ ಅಷ್ಟೇ ಮಾಡಿದ್ದೀನಿ. ಆಲೂಗಡ್ಡೆ ಎಲ್ಲ ನಮ್ಮ ಮನೇಲಿ. ದೋಸೆ ಚಟ್ನಿ ಆಯಿತು ಫ್ರೆಂಡ್ಸ್. ನಂದು ಸಹ ಟಿಫನ್ ಆಯಿತು. ಇವಾಗ ನಾನು ಟಿಫನ್ ಮಾಡಿಬಿಟ್ಟು ತಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇಡೋಣ ಅಂತ. ನನಗೆ ತುಂಬಾ ಕೂದಲು ಉದುರ್ತಾ ಇದೆ ಫ್ರೆಂಡ್ಸ್. ಏನು ಮಾಡೋದು? ನಾನು ಕೆಲವೊಂದು ಐಟಮ್ಸ್ ಹುಡುಕ್ತಾ ಇದ್ದೀನಿ. ಅದು ನನಗಿಲ್ಲಿ ಸಿಗ್ತಾ ಇಲ್ಲ. ಎಣ್ಣೆಯಲ್ಲಿ ಕಾಯಿಸಿ ಅದನ್ನ ಇಟ್ಕೊಳೋದಕ್ಕೆ ನನಗೆ ಬೆಟ್ಟದ ನೆಲ್ಲಿಕಾಯಿ ಅದೆಲ್ಲ ಬೇಕಾಗಿತ್ತು. ಅದೆಲ್ಲ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಕುದಿಸಿ ನಾವು ತಲೆಗೆ ಹಾಕೋದ್ರಿಂದ ಕೂದಲು ಉದುರೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಇತ್ತೀಚೆಗೆ ನಾನು ಜಾಸ್ತಿ ಏನು ಈ ಥರ ಟಿಪ್ಸ್ಗಳೆಲ್ಲ ಮುಂಚೆಲ್ಲ ಮಾಡ್ತಾಯಿದ್ದೆ. ಇವಾಗ ಏನು ಮಾಡ್ತಾನೆ ಇಲ್ಲ. ತುಂಬಾ ಸೋಂಬೇರಿ ಹೋಗ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ನೋಡೋಣ ಫ್ರೆಂಡ್ಸ್, ಕೊಬ್ಬರಿ ಎಣ್ಣೆ ಇದೆ. ಅದಕ್ಕೆ ಅಂದರೆ ನಾವು ಮಾಡ್ಕೊಂಡಿರೋವಂಥ ಕೊಬ್ಬರಿ ಎಣ್ಣೆನೇ, ಮನೆಯಲ್ಲಿ ಮಾಡಿರೋವಂಥ ಕೊಬ್ಬರಿ ಎಣ್ಣೆ ಇದೆ. ಅದು ನಾನು ಇನ್ನೂ ಯೂಸ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇವಾಗ ನಾನು ಈ ಬಾಟ್ಲಲ್ಲಿ ಪ್ಯಾರಾಶೂಟ್ ಬರುತ್ತಲ್ವ, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೆ. ಹಾಗೆ ಸ್ವಲ್ಪ ಲಕ್ಷ್ಮೀ ಪ್ರಿಯಗೂ ಸಹ ಹಾಕಿದ್ದೀನಿ. ಅವಳಿಗೂ ತಲೆಗೆ ಎಣ್ಣೆ ಹಾಕಿದ್ದೀನಿ. ನೋಡ್ಬೋದು ಅವಳು ಯಾವ ಥರ ಆಡ್ತಾ ಇದ್ದಾಳೆ.
ಅವಳು ಹೀಗೆ ಯಾವಾಗಲೂ ಅಷ್ಟೇ ತುಂಬ ಖುಷಿಯಾಗಿರ್ತಾಳೆ. ನನಗೆ ಅವಳ ಆಟ ಈ ಥರ ಆಡ್ತಾಳಲ್ಲ ಅದು ನಂಗೆ ತುಂಬಾ ಖುಷಿಯಾಗುತ್ತೆ. ಒಂದೊಂದು ಸರಿ ನಮ್ಗೆ ಎಷ್ಟೇ ನೋವು ಬೇಜಾರಿದ್ರೂ ಅವಳು ಆ ಥರ ಹಾಡ್ತಾ ಇರೋದು ಅವಳ ಮುಖ ನೋಡಿದ್ರೆ ನನಗೆ ನಿಜವಾಗ್ಲೂ ನನ್ನ ನೋವು ಅಷ್ಟೇ, ನನಗೆ ಏನಾದರೂ ಬೇಜಾರಿದ್ರು ಅಷ್ಟೇ ಅದೆಲ್ಲ ಮರ್ತೋಗ್ಬಿಡ್ತೀನಿ. ಈಗ ನಾನು ತಿರ್ಗಾ ಸಂಜೆ ಒಂದು 4 ಗಂಟೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಯಾವುದೇ ರೀತಿ ನಾನು ಅದಾದಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಅದು ದಿನನಿತ್ಯ ಯಾವಾಗಲೂ ನಮ್ಮ ಮನೆಯಲ್ಲಿ ದಿನ ಇದ್ದೇ ಇರುತ್ತಲ್ವ ಕೆಲಸ. ಆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಲಕ್ಷ್ಮೀಪ್ರಿಯ ಸ್ವಲ್ಪ ಹೊತ್ತು ಮಲಗಿದ್ದು, ಆಮೇಲೆ ನಾವಿಬ್ಬರು ಸ್ನಾನ ಮಾಡಿಕೊಂಡು ಇವಾಗ ದೇವರು ಓಂ ಶಕ್ತಿ ದೇವಸ್ಥಾನಕ್ಕೆ ಸ್ವಲ್ಪ ಏನಾದರೂ ನೈವೇದ್ಯ ಮಾಡಿಕೊಡು ಅಂತ ಹೇಳಿದರು. ಏನು ನೈವೇದ್ಯ ಮಾಡಿಕೊಡೋದು, ಹಾಲು ಬೇರೆ ಇಲ್ಲ, ಮತ್ತು ಡ್ರೈ ಫ್ರೂಟ್ಸ್ ಅದೆಲ್ಲ ಇರಲಿಲ್ಲ. ನಾನು ಇನ್ನೂ ತೊಗೊಂಬರ್ಬೇಕಾಗಿತ್ತು ಹಬ್ಬಕ್ಕೆ. ಸರಿ ಅವ್ರು ಹೇಳಿದಾರಲ್ಲ ಯಾಕಿಲ್ಲ ಅನ್ನಬೇಕು, ದೇವ್ರು ತಾನೇ ಅಂತಂದ್ಬಿಟ್ಟು ಶಾವಿಗೆ ಇತ್ತು, ಶಾವಿಗೆ ಬಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಈ ಶಾವಿಗೆ ಬಾತ್ಗೆ ನಾನೇನು ಹಾಲೆಲ್ಲ ಏನೂ ಹಾಕೋದಿಲ್ಲ, ಹಾಗೆ ಮಾಡೋಣ ಅಂತ ನೋಡಿ. ಇವಾಗ ನಾನು ಫಸ್ಟಿಗೆ ಶಾವಿಗೆನ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಿದ್ದ ಆದಮೇಲೆ ಅದನ್ನ ಯಾವ ಥರ ಮಾಡೋದು ಅನ್ನೋದನ್ನ ನೋಡೋಣ. ಮತ್ತು ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅದು ಕ್ಯಾನ್ಸಲ್ ಆಯಿತು. ನಮ್ಮ ಯಜಮಾನ್ರು ಇವಾಗ ಬೇಡ, ಮತ್ತೊಂದು ಸರಿ ಯಾವತ್ತಾದರೂ ಹೋಗೋಣ ಅಂತ ಹೇಳಿದರು. ಸರಿ ಆಯಿತು ಅಂತಂದ್ಬಿಟ್ಟು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋಣ, ಮತ್ತು ಇಲ್ಲಿರೋ ದೇವ್ರ ದೇವಸ್ಥಾನ. ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ಹುರ್ಕೊಂಡಿರೋದು ಶಾವಿಗೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಾನು ಸಹ ಟೇಸ್ಟ್ ಮಾಡಿದ್ದೀನಿ. ಒಂದೇನಂದರೆ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಇಲ್ಲ. ನೋಡಿ ಫ್ರೆಂಡ್ಸ್, ಸೀದೋಗ್ಬಿಟ್ಟೈತೆ ಫ್ರೆಂಡ್ಸ್, ಸೀದೋಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಏನು ಮಾಡೋದು ಫ್ರೆಂಡ್ಸ್, ಆದರೂ ಒಂದೊಂದು ಸರಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಲ್ಲ ಈ ಥರ ಮಾಡ್ಕೊಳೋದ್ರಿಂದ. ಸಕ್ಕರೆ ಇನ್ನೂ ಹಾಕಿಲ್ಲ, ಅದು ಸ್ವಲ್ಪ ಕುದಿಬೇಕು. ಬೇಡ ಅಲ್ಲ ಕಡೆ ಹಾಕು. ಈಗ ಇದು ಕುದೀಲಿ. ಏಲಕ್ಕಿನ ಸಹ ಆಮೇಲೆ ಹಾಕ್ತೀನಿ. ಸಕ್ಕರೆ ತಗೊತೀನಿ. ಸಕ್ಕರೆ ಬಂದು ಇವಳು ನೀರು ಎಲ್ಲಿ ನೋಡು, ರೂಮ್ ಹಾಕಿ ಇಟ್ಕಿದಾಗ ಅತ್ತೆ ಬೇಗ ಬಾ, ಕುದಿತೈತೆ. ಹಾಲು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್, ಆದರೆ ಹಾಲಿಲ್ಲ. ಹಾಲು ಇಲ್ಲ ಅನ್ನೋದಕ್ಕಿಂತ ಫ್ರೆಂಡ್ಸ್ ನೋಡಿ, ಹಾಲಿಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಆದ್ರೂ ನೋಡಕ್ ಒಂಥರ ಕಲರ್ ಚೆನ್ನಾಗಿದೆ. ತೋರಿಸ್ಬಿಡತ್ತೆ ಕಾಣಿಸುತ್ತೆ. ಈಗ ಏಲಕ್ಕಿ ಹಾಕೊಂತ ಇದ್ದೀನಿ. ಸುಮ್ಮನೆ ಇರಮ್ಮ, ಬಿಡು 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 ಬಿಡು. ಏಲಕ್ಕಿ ಚಿಕ್ಕ ಪುಡಿ ಮಾಡಿ ಇಟ್ಕೊಂಡಿದ್ದಂತ ಏಲಕ್ಕಿ, 3 ಏಲಕ್ಕಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದರಲ್ಲಿ. ಅಲ್ಲೋಗಿ ಟೇಸ್ಟ್ ಮಾಡಿ, ಹತ್ರ ಪ್ರಸಾದ ಕೊಡ್ತಾರೆ ಘಮ ಘಮ ಅಂತಿದೆ. ಹಾಲು ಹಾಕಿದ್ರೆ ಚೆನ್ನಾಗಿರೋದು. ಅದು ಬಳಸ್ಬಿಟ್ಟಿದೆ. ಬಳಸಿರುವಂತ ಹಾಲು ಹಾಕ್ಬಾರ್ದಲ್ವಾ ಫ್ರೆಂಡ್ಸ್. ನಾವು ಯೂಸ್ ಮಾಡ್ಕೊಳಕ್ ಇಟ್ಟಿರುವ ಹಾಲು. ನನಗೆ ದೇವ್ರ ನೈವೇದ್ಯಕ್ಕೆ ಸಪ್ರೇಟ್ ಆಗಿ ತಂದು ಎತ್ತಿಟ್ಟಿದ್ರೆ ಆಗ್ತಾ ಇತ್ತು, ಬಟ್ ನಾನು ಎತ್ತಿಟ್ಟಿಲ್ಲ. ನಾನು ಬೆಳಗ್ಗೆ ಯೂಸ್ ಮಾಡ್ಕೊಂಡಿರೋಂಥ ಹಾಲು ಮನೆಯಲ್ಲೇ ಇದೆಯಲ್ಲ, ಅದಕ್ಕೆ ಬೇಡ ಅಂತ ಇಟ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಫ್ರೆಂಡ್ಸ್, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗೇ ಇರುತ್ತೆ. ಕಾಯಿಲೆ ಅದು ಆರ್ಬೇಕು.
ಎಷ್ಟು ಮಾತಾಡ್ತಾಳೆ ಗೊತ್ತಾ? ಯಪ್ಪ ಯಪ್ಪ, ತುಂಬಾ ಮಾತಾಡ್ತಾಳೆ. ಫ್ರೆಂಡ್ಸ್ ನುಗ್ಗೆ ಸೊಪ್ಪು ಕಿತ್ಕೊಂಬ, ಬಸ್ಸಾರ್ ಮಾಡೋಣ. ಆಯ್ತು, ಇನ್ನೂ ಸ್ವಲ್ಪ ಬಿಟ್ಕೊಂಡೆ ಹೋಗು. ನಾನೇನು ಇವಾಗಲೇ ಹೋಗು ಅಂತ ಹೇಳಿಲ್ಲ. ಹಂಗೆ ನಮ್ಮತ್ತೆ ಇವಾಗ ಆಗಿದೆ ಫ್ರೆಂಡ್ಸ್. ಇವಾಗ ಫಸ್ಟ್ ನಾನು ದೇವ್ರ ದೀಪ ಹಚ್ಬಿಟ್ಟು ಬರ್ತೀನಿ, ಆಮೇಲೆ ಓಂ ಶಕ್ತಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆಯ್ತಾ? ನೋ ಫ್ರೆಂಡ್ಸ್, ಇವಾಗ ಫಸ್ಟ್ ಹೋಗ್ಬೇಕಂತೆ. ನಾನು ಫಸ್ಟ್ ದೇವ್ರ ದೀಪ ಹಚ್ಬಿಟ್ಟು ಇಲ್ಲಿ ಸ್ವಲ್ಪ ನೈವೇದ್ಯ ಇಟ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಸಹ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ಮತ್ತೆ ಮನೆಗೆ ಬಂದು ಈಗ ನಾನು ದೇವ್ರನ್ನ ನೈವೇದ್ಯ ಎಲ್ಲ ಮಾಡಿ ಆದಮೇಲೆ ದೇವ್ರ ದೀಪ ಸಹ ಹಚ್ಚಿದ್ದೀನಿ. ಇದು ಸಂಜೆ ಹೊತ್ತು ಮಾಡೋವಂಥ ಪೂಜೆ. ನಾನು ಸಂಜೆ ಟೈಮ್ ಡೈಲಿ ಈ ಥರ ದೀಪ ಹಚ್ತೀನಿ. ಹಾಗೆ ದೇವ್ರ ಮುಂದೆನೂ ಸ್ವಲ್ಪ ನೈವೇದ್ಯ ಇಟ್ಬಿಟ್ಟು ಈಗ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸಿಂಪಲ್ಲಾಗಿ ಮಾಡಿರೋದು ನೋಡ್ಬೋದು. ಹೂವು ಈಗ ಒಂದೊಂದೇ ಇಡ್ತೀನಿ. ಇದು ನಮ್ಮ ಗಿಡದಲ್ಲೇ ಸಿಕ್ಕಿರೋಂಥ ಶಾಮಂತಿಗೆ ಹೂವು. ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ಆರ್ಟ್ ಬಾಕ್ಸ್ಗೂ ಸಹ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ ಮಾಡಿರೋಂಥ ಶಾವಿಗೆ ಬಾತು. ಬನ್ನಿ ಇವಾಗ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ತುಂಬ ಜನ ಏನು ಇರೋದಿಲ್ಲ ಫ್ರೆಂಡ್ಸ್, ಸ್ವಲ್ಪ ಜನನೇ, ಅಂದರೆ ಒಂದು 2-3 ಇರ್ತಾರೆ, ಜಾಸ್ತಿ ಜನ ಇರೋದಿಲ್ಲ. ಯಾಕೆ ಅಂತಂದರೆ ಇದು ಸ್ವಲ್ಪ ಊರಿಂದ ಸ್ವಲ್ಪ ಹೊರಗಡೆ ಬರಬೇಕಲ್ವ, ಆಚೆ ಕಡೆ, ಹಂಗಾಗಿ ಯಾರು ಜಾಸ್ತಿ ಜನ ಬರೋದಿಲ್ಲ. ಇವಾಗ ನಾವು ದೇವಸ್ಥಾನ ಹತ್ರ ಬಂದು ಕಾಲುಗಳೆಲ್ಲ ತೊಳ್ಕೊಂಡು ಒಳಗಡೆ ಹೋಗ್ತಾಯಿದ್ದೀನಿ. ನಾನು ಯಾವಾಗಲೂ ಅಷ್ಟೇ ದೇವಸ್ಥಾನ ಹತ್ರಕ್ಕೆ ಬಂದರೆ ಕಾಲು ತೊಳ್ಕೊಂಡೆ ನಾನು ಒಳಗಡೆ ಹೋಗೋದು. ಇವಾಗ ನೋಡಿ ಓಂ ಶಕ್ತಿ ದೇವಸ್ಥಾನಕ್ಕೆ ಬಂದಿದ್ದೀರಿ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಇವಾಗಂತೂ ದೇವಸ್ಥಾನಗಳಲ್ಲಿ ಈ ಥರ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಇನ್ನು ನಾವು ಓಂ ಶಕ್ತಿ ದೇವಸ್ಥಾನದಿಂದ ಬಂದು ಅಲ್ಲಿಂದ ಬಂದು ಮತ್ತು ಇದು ಯಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀರಿ. ಇಲ್ಲಂತೂ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ನಾವಿಲ್ಲಿ ಇಲ್ಲಿ ಬಂದು ಮಂಗಳಾರತಿ ತೊಗೊಂಡು ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಅಲ್ಲಿ ಸಹ ನಾವು ಅರಿಶಿನ ಕುಂಕುಮ ತೊಗೊಂಡು ಇಲ್ಲಿ ಹಾಗೆ ದೇವಸ್ಥಾನಕ್ಕೆ ಬಂದು ಪ್ರಸಾದ ತೊಗೊಂಡು ಮನೆಗೆ ಹೊರಟಿ. ಇದಿಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.